ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಪ್ರಮಾಣವನ್ನು ನಿಗದಿಪಡಿಸಲು ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿಯನ್ನು ರಚಿಸಿರುವಂಥದ್ದು ಅಭಿನಂದನೀಯ. ಇಷ್ಟು ವರ್ಷವಾದ ನಮಗೆ 2 ತಿಂಗಳು ಕಾಯುವಂಥದ್ದು ತ್ರಾಸದಾಯಕವಲ್ಲ. ಹಾಗೆಂದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಸರಿಯಲ್ಲ ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ತಳ ಸಮುದಾಯದ ಬೇಡಿಕೆಗಳನ್ನು ಸತತವಾಗಿ ಮುಂದೂಡುವುದು ಸಹ ಅನ್ಯಾಯವೇ ಆಗುತ್ತದೆ. ಆದ್ದರಿಂದ ತುರ್ತಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಂಘಟನೆಯ ನಾಯಕರು ಆಗ್ರಹಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ಪರಿಶಿಷ್ಟರ ಮೀಸಲಾತಿ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಬಹುದಿನಗಳ ಒಂದು ಹಕ್ಕೊತ್ತಾಯಕ್ಕೆ ಕಳೆದ ವರ್ಷ ಆಗಸ್ಟ್ 2024ರಂದು ಮಾನ್ಯ ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡಿರೋದರಿಂದ ಈ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರಗಳು ಈ ಒಂದು ತೀರ್ಪನ್ನು ಜಾರಿಗೆ ಮಾಡಬೇಕು ಅನ್ನುವಂಥ ಒಂದು ಬದ್ಧತೆಯನ್ನು ತೋರಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯವರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಸುಪ್ರೀಂ ಕೋರ್ಟ್ನ ಆದೇಶದಂತೆ ನಾವು ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಬದ್ಧತೆಯನ್ನು ತೋರಿಸಿ ಜಾರಿಗೆ ತರೋದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯತ್ವ ಪೀಠವನ್ನು ರಚಿಸಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪಿನನ್ವಯ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂದ್ಕೊಂಡು ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ಬಹುಶಃ 2 ತಿಂಗಳು ಮುಗಿದಿದೆ. ಅದೇ ರೀತಿ ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ಮತ್ತು ಆಯೋಗದ ಶಿಫಾರಸ್ಸಿಗೆ ಸರ್ಕಾರ ಒಂದು ಕಾಲಮಿತಿಯನ್ನು ಘೋಷಣೆ ಮಾಡಿತ್ತು. ಆ ಒಂದು ಘೋಷಣೆಯ ಅನ್ವಯದ ಪ್ರಕಾರ ಈಗಾಗಲೇ ಕಾಲಮಿತಿ ಮುಗಿದಿದೆ. ಈ ಸಂದರ್ಭದಲ್ಲಿ ತೆಲಂಗಾಣದ ಅಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಶಿಫಾರಸನ್ನು ಸ್ವೀಕರಿಸಿಕೊಂಡು ವರ್ಗೀಕರಣವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ತಮಗೆ ಗೊತ್ತಾಗಿದೆ. ಹಾಗಾಗಿ ತೆಲಂಗಾಣ ಸರ್ಕಾರ ಇದನ್ನ ಅಲ್ಲಿನ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಅಲ್ಲಿರುವಂಥ ಪರಿಶಿಷ್ಟರ ಜನಸಂಖ್ಯೆಗಳನ್ನು ಅಧ್ಯಯನ ಮಾಡಿ ಮಾಹಿತಿಗಳನ್ನು ಕ್ರೋಢೀಕರಿಸಿ ಒಂದು ಸ್ಪಷ್ಟವಾದಂಥ ವರ್ಗೀಕರಣವನ್ನು ಘೋಷಣೆ ಮಾಡಿರೋದ್ರಿಂದ ಜಾರಿಗೆ ತರೋದಕ್ಕೆ ತೆಲಂಗಾಣ ಸರ್ಕಾರ ಈಗಾಗಲೇ ಸಿದ್ಧವಾಗಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಈ ವಿಳಂಬ ಯಾಕೆ ಅನ್ನೋದ್ರ ಬಗ್ಗೆ ನಮಗೆ ಇವತ್ತು ಪ್ರಶ್ನೆ ಮಾಡಿ ಕೂಡಲೇ ಈ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅಥವಾ ಅವರು ಕೊಡುವಂಥ ಶಿಫಾರಸನ್ನು ಕೂಡಲೇ ಪಡೆದು ತಾವು ಕೊಟ್ಟಿರುವಂಥ ಕಾಲಮಿತಿ ಒಳಗಡೆ ವರದಿಯನ್ನು ಜಾರಿಗೆ ತರಬೇಕು ಅಂದ್ಕೊಂಡು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ
ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಿದಂತೆ ಒಳ ಮೀಸಲಾತಿ ಆಗೋವರೆಗೂ ಸರ್ಕಾರದ ಎಲ್ಲ ನೇಮಕಾತಿಗಳನ್ನು ಮತ್ತು ಬಡ್ತಿ ಮೀಸಲಾತಿ ನಡೆಯುವಂಥ ಎಲ್ಲ ನೇಮಕಾತಿಗಳನ್ನು ಒಳ ಮೀಸಲಾತಿಯ ಆಧಾರದ ಮೇಲೆ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸರ್ಕಾರ ತೀರ್ಮಾನ ಮಾಡಿದೆ. ಹಾಗಾಗಿ ಈ ನೇಮಕಾತಿಗಳು ಮತ್ತು ಬಡ್ತಿಗೆ ಸಂಬಂಧಪಟ್ಟಂಥ ಎಲ್ಲ ನೇಮಕಾತಿಗಳ ಬಗ್ಗೆ ಪ್ರಕ್ರಿಯೆಗಳು ಈಗಾಗಲೇ ಅದು ನಿಂತ್ಕೊಂಡಿರೋದ್ರಿಂದ ಅದನ್ನು ಕೂಡಲೇ ಆ ಪ್ರಕ್ರಿಯೆಯನ್ನು ಪ್ರಾರಂಭಿಸೋದಕ್ಕೆ ಪರಿಶಿಷ್ಟರಲ್ಲಿ ವರ್ಗೀಕರಣ ಅತ್ಯಂತ ತುರ್ತು ಕಾರ್ಯಕ್ರಮ ಆಗಿದೆ. ಹಾಗಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಈ ಒಂದು ವಿಳಂಬವನ್ನು ಕೈಬಿಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರದ ವ್ಯಾಪ್ತಿಯಲ್ಲಿರುವಂಥ ಅಂಕಿ ಸಂಖ್ಯೆಗಳನ್ನು ದತ್ತಾಂಶಗಳನ್ನು ಕೂಡಲೇ ಕ್ರೋಢೀಕರಿಸಿ ರಾಜ್ಯದಲ್ಲಿ ಜಾರಿಗೆ ತರಬೇಕು ಮತ್ತು ನೇಮಕಾತಿಗಳಿಗೆ ಅವಕಾಶ ಮಾಡಿಕೊಡಬೇಕಾದಂಥ ತುರ್ತು ಅನಿವಾರ್ಯತೆ ಇದೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ನಡೆಯುವಂಥ ಈ ಬಜೆಟ್ ಪ್ರಕ್ರಿಯೆ ಏನಿದೆ ಅಲ್ಲೂ ಕೂಡ ಈ ವರ್ಗೀಕರಣ ಆಧಾರದ ಮೇಲೆ ಅನುದಾನವನ್ನು ಕೂಡ ಆಯಾ ಸಮುದಾಯಗಳ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ ಇಡಬೇಕು ಅಂದ್ಕೊಂಡು ನಾವು ಈ ಮೂಲಕ ಕೂಡ ಅವ್ರ ಹತ್ರ ಮನವಿ ಮಾಡಿಕೊಳ್ತಿದ್ದೀವಿ. ಅಥವಾ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳುವಂಥ ಯಾವುದೇ ನೇಮಕಾತಿಗಳನ್ನು ಕೂಡ ಈ ವರ್ಗೀಕರಣವನ್ನು ಆಧಾರವಾಗಿ ಇಟ್ಕೊಂಡು ಸರ್ಕಾರದ ಎಲ್ಲ ಪ್ರಕ್ರಿಯೆಗಳು ನಡಿಬೇಕು ಅನ್ನುವಂಥ ಒಂದು ಪ್ರಮುಖವಾದಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡು ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ. ಹಾಗಾಗಿ ಬಹಳ ಮುಖ್ಯವಾಗಿ ಈಗಾಗಲೇ ನಾಗಮೋಹನ್ ದಾಸ್ ಅವರು ಆಯೋಗಕ್ಕೆ ಹಲವಾರು ಸಮುದಾಯದ ಮುಖಂಡರು, ಸಂಘಟನೆಯ ಮುಖಂಡರು, ಜಿಲ್ಲೆಗಳ ಮುಖಂಡರು ಅವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಮನವಿ ಪತ್ರ ಕೊಡುವಂಥ ಪ್ರಕ್ರಿಯೆ ಕೂಡ ಮುಗಿದೋಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಕಳೆದ 30-40 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವಂಥ AKAD ಪರಿಶಿಷ್ಟರಲ್ಲಿರುವಂಥ ಉಪಜಾತಿಗಳನ್ನು ಒಂದು ಸರ್ವೆ ಮಾಡಿ AKAD ಸಮಸ್ಯೆಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಹುಡುಕಬೇಕಂದ್ಕೊಂಡು ಮನವಿ ಪತ್ರವನ್ನು ಈಗಾಗಲೇ ಸರ್ಕಾರಕ್ಕೆ, ಆಯೋಗಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಹಾಗಾಗಿ ಆ ಒಂದು ಸರ್ವೆ ಸ್ವಲ್ಪ ಪ್ರಕ್ರಿಯೆಗಳು 1 ತಿಂಗಳು ಅಥವಾ 2 ತಿಂಗಳು ಇದನ್ನ ಮುಂದೆ ಹಾಕಿದ್ರೂ ಪರವಾಗಿಲ್ಲ. ಈ AKAD ಅನ್ನುವಂಥ ಒಂದು ಸಮಸ್ಯೆ ಏನಿದೆ ಅದನ್ನು ಶಾಶ್ವತವಾಗಿ ಬಗೆಹರಿಸೋದಕ್ಕೆ, ಪರಿಹಾರ ಕಂಡುಕೊಳ್ಳೋದಕ್ಕೆ ಒಂದು ಸರ್ವೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಸರ್ವೆ ಮಾಡಿ ನಿಖರವಾಗಿ ಅವರವರ ಉಪಜಾತಿಗಳನ್ನು ಬರೆಸಿ ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಆಯೋಗ ಶಿಫಾರಸು ಮಾಡಬೇಕಂತ ನಾವು ಈ ಮೂಲಕ ಅವ್ರ ಹತ್ರ ಕೇಳ್ತಿದ್ವಿ. ಯಾಕಂತ ಹೇಳಿದ್ರೆ ಇಲ್ಲಿ ತುರ್ತಾಗಿ ಈ ಒಂದು ಪ್ರಕ್ರಿಯೆ ಸ್ವಲ್ಪ ತಡವಾಗಿದ್ರೂ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟು ಒಂದು ತಾತ್ಕಾಲಿಕವಾದಂಥ ಶಿಫಾರಸನ್ನು ಕೊಟ್ಟು ಈಗಿರುವಂಥ ಅಂಕಿಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಧ್ಯಂತರ ವರದಿಯನ್ನು ಕೊಟ್ಟು ಕೂಡಲೇ ನೇಮಕಾತಿಗಳನ್ನು ಜಾರಿಗೆ ತರಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಯಾಕಂದರೆ ಅದನ್ನು ತಡ ಮಾಡಬಾರ್ದು. ಈಗಾಗಲೇ ಬಹಳಷ್ಟು ಜನ ನಿರುದ್ಯೋಗಿಗಳು
ಉದ್ಯೋಗಕ್ಕೋಸ್ಕರ ಈಗಾಗಲೇ ಕಾಯ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಒಂದು ಮಧ್ಯಂತರ ವರದಿಯನ್ನು ಬಹುಶಃ ಈ ತಿಂಗಳು ಕೊನೆಗೆ ಸರ್ಕಾರ ಕೊಟ್ಟು ಈ ನೇಮಕಾತಿ ಪ್ರಕ್ರಿಯೆಗಳಿಗೆ ವರ್ಗೀಕರಣ ಆಧಾರದ ಮೇಲೆ ನೇಮಕಾತಿಗಳನ್ನು ಮಾಡಬೇಕು ಅಂದ್ಕೊಂಡು ಒಂದು ಪ್ರಮುಖವಾದಂಥ ನಮ್ಮ ಸರ್ಕಾರದ ಮೇಲೆ ಒತ್ತಡ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮಾನ್ಯ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟು ಈ ಎಲ್ಲ ನೇಮಕಾತಿ ಮತ್ತು ಮುಂದಿನ ಬಜೆಟಲ್ಲಿ ಅನುದಾನವನ್ನು ಘೋಷಿಸಬೇಕಂದ್ಕೊಂಡು ಈ ಮೂಲಕ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಮುದಾಯಗಳು, ಅನ್ಯಾಯಕ್ಕೊಳಗಾಗಿರುವಂಥವರು, ಅವಕಾಶ ವಂಚಿತ ಸಮುದಾಯಗಳು ಮತ್ತೆ ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಡಬಾರದು. ಈಗಾಗಲೇ ಬದ್ಧತೆಯಿಂದ ಆಯೋಗ ರಚನೆ ಮಾಡಿದೆ. ಅದೇ ಬದ್ಧತೆಯಿಂದ ಅದೇ ಕಾಲಾವಕಾಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಈ ವರ್ಗೀಕರಣವನ್ನು, ತೆಲಂಗಾಣದ ಮಾದರಿಯಲ್ಲಿ ವರ್ಗೀಕರಣವನ್ನು ಕೂಡಲೇ ಜಾರಿಗೆ ತರಬೇಕು ಅಂದ್ಕೊಂಡು ನಾವು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾವು ಮನವಿಯನ್ನು ಮಾಡಿಕೊಳ್ತಿದ್ವಿ.